ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರುಗಳಿಗೆ ಮೊಯ್ಲಿ ಅವರು ಬಾಡೂಟವನ್ನು ಹಾಕಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ನಿವಾಸದಲ್ಲಿ ಭರ್ಜರಿ ಬಾಡೂಟ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಮೊಯ್ಲಿ ಅವರು ಬಾಡೂಟವನ್ನು ಹಾಕಿಸಿದ್ದಾರೆ. ಅದು ಕೂಡ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ಅವರ ನಿವಾಸದಲ್ಲಿ ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಲು ತಯಾರಿದ್ದೇನೆ. ರಕ್ಷಾರಾಮಯ್ಯ ಜೊತೆಗೆ ನಾನು ಕಾಂಪಿಟೇಷನ್ ಮಾಡ್ತಿಲ್ಲ. ನಾನು ಟಿಕೆಟ್ಗಾಗಿಯೂ ಬೇಡಿಕೆ ಇಟ್ಟಿಲ್ಲ. ನಾನು ಚುನಾವಣೆಗೆ ನಿಲ್ಲಲು ತಯಾರಿದ್ದೀನಿ ಅಂತ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಯಲವಳ್ಳಿ ಗ್ರಾಮದಲ್ಲಿ ಈಗ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಈ ಕುರಿತಾಗಿ ಮಾತನಾಡಿದ್ದಾರೆ. ನಾನು ಯಾರ ಜೊತೆಯಲ್ಲಿ ಕಾಂಪೀಟ್ ಮಾಡೋದಿಲ್ಲ. ಅವರು ಮಾಡ್ತಿದ್ದಾರೆ ಸರ್. ನಾನಿಲ್ಲ ಕಾಂಪಿಟಿಷನ್ಗೆ ನಾನಿಲ್ಲ. ಟಿಕೆಟ್ ಕೇಳುವಂತ ವಿಚಾರದಲ್ಲಿ ಸರ್ ಬೇಡಿಕೆ ನಂದಿಲ್ಲ. ಬೇಡಿಕೆ ಇಲ್ಲ. ನಾನು ನಿಲ್ಲಕ್ಕೆ ತಯಾರಿದ್ದೇನೆ. ನೀವು ತಯಾರಿದ್ದೀರಿ ಸರ್? ಮತ್ತೆ ರಾಜ್ಯದಲ್ಲಿ ರಾಜ್ಯಸಭೆ ಸದಸ್ಯರು ಯಾರಾಗಬೇಕು ಅನ್ನೋದು ಇನ್ನೂ ಫೈನಲ್ ಆಗಲಿಲ್ಲ. ಅದು ACC ಅವರು ತೀರ್ಮಾನ ಮಾಡ್ತಾರೆ. ಯಾವಾಗ ಅದು ಮಾಡ್ತಾರೆ ಸದ್ಯದಲ್ಲಿ. ಸರ್, ಅಂದ್ರೆ ಈ ಒಂದು ವಿಶ್ವ ಸಂಸ್ಕೃತಿಯ ಮಹಾಯಾನದಲ್ಲಿ ಏನೆಲ್ಲ ಇರುತ್ತೆ ಅಂತ ಏನೆಲ್ಲ ಇದು ಎಲ್ಲ ಈಗ ಸಾಧಾರಣ ಈ ಕ್ರಿಸ್ತ ಹುಟ್ಟಿದ ಮೊದಲು ಅಥವಾ ಹುಟ್ಟಿದ ಸಂದರ್ಭದಲ್ಲಿ ಅಲ್ಲಿವರೆಗೆ ಏನೇನು ಸಂಸ್ಕೃತಿಗಳು ಯಾವ ದೇಶದಲ್ಲಿ ಜಗತ್ತಿನಲ್ಲಿ ಇದೆ ಅದರ ಒಂದು ವಿಶ್ಲೇಷಣೆ ನಾನು ಇದರಲ್ಲಿ ಮಾಡಿದ್ದೇನೆ. ನನ್ನ ಒಟ್ಟು ಉದ್ದೇಶ ಅಂತೇಳಿದರೆ ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದ ಜನರು ಅವರು ಸಾಂಸ್ಕೃತಿಕ ವ್ಯಕ್ತಿಗಳಾಗಬೇಕು. ಆಗ ಮಾತ್ರ ಸಹನೆಯಿಂದ ಸಹಿಷ್ಣುತೆಯಿಂದ ಸುಖದಿಂದ ಬದುಕಲಿಕ್ಕೆ. ಇಲ್ಲಾಂದರೆ ಒಂದು ಜಾತಿಗೆ ವಿರುದ್ಧ ಮತ್ತೊಂದು ಜಾತಿ, ಒಂದು ಮತದ ವಿರುದ್ಧ